ಹೊಳಲ್ಕೆರೆ ಪಟ್ಟಣದಲ್ಲಿ ಪತ್ರಿಕಾ ವಿತರಕರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಹೊಳಲ್ಕೆರೆ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಮಧ್ಯಾಹ್ನ 12 ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮ ಉದ್ಘಾಟಿಸಿದ ಪತ್ರಿಕಾ ವಿತರಕ ಸಂಘದ ರಾಜ್ಯಾಧ್ಯಕ್ಷ ಶಂಭುಲಿಂಗಪ್ಪ ಅವರು ಮಾತನಾಡಿದ್ದು, ಪತ್ರಿಕಾ ವಿತರಕರ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಸಂಘಟನೆ ಅಗತ್ಯವಿದೆ. ಪತ್ರಿಕಾ ವಿತರಕರ ಒಕ್ಕೂಟ ರಚಿಸಿ ರಾಜ್ಯದಲ್ಲಿರುವ ಪತ್ರಿಕಾ ವಿತರಕರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸಲು ವಿವಿಧ ಯೋಜನೆ ಸಿದ್ಧಪಡಿಸಿದೆ. ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ವಿತರಕರಿಗೆ ಈಗಾಗಲೇ ಶ್ರಮ್ ಕಾರ್ಡ್ ಸೌಲಭ್ಯದ ಮೂಲಕ 2 ಲಕ್ಷ ಅಪಘಾತ ಪರಿಹಾರ ನೀಡುತ್ತಿದೆ ಎಂದು ತಿಳಿಸಿದರು. ತಾಲೂಕು ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ವಕೀಲರಾದ ಎಸ್ ವೇದಮೂರ್ತಿ ಮಾತನಾಡಿ, ವಿತರಕರಿಗೆ ಜೀವನ ನಡೆಸಲು ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ಸಂಘ ಪ್ರಯತ್ನಿಸಬೇಕು. ನಿವೇಶನ, ಮನೆ, ಆರೋಗ್ಯ ಸೌಲಭ್ಯ, ಮಕ್ಕಳು ವಿದ್ಯಾಭ್ಯಾಸ ಸೇರಿ ಸರ್ಕಾರಿ ಯೋಜನೆಗಳ ಸೌಲಭ್ಯವನ್ನು ಪಡೆದುಕೊಳ್ಳಲು ಅವಕಾಶ ನೀಡಬೇಕು ಎಂದು ತಿಳಿಸಿದರು. ಬೇರೆ ಮುಂದಿನ ಸೌಲಭ್ಯಗಳು ತಗೋಬೇಕು ಅನ್ನೋದು ಗೊತ್ತಿರಲಿಲ್ಲ. ನಮಗೆ ಬೇಕಾದರೆ ನಾವು ಕಮಿಷನ್ ಗಲಾಟೆ ಮತ್ತು ಅದೊಂದು ಇದನ್ನು ಮಾಡಿಕೊಂಡು ಕಮಿಷನ್ ಗಲಾಟೆ ತಗೊಂಡು ಸುಮ್ಮನೆ. ಆದರೆ ಇವತ್ತು ಪತ್ರಿಕಾ ವಿತರಕರು ಅಂದರೆ ಇಡೀ ರಾಜ್ಯಾದ್ಯಂತ ಗೊತ್ತಾಗಿದ್ದಾರೆ. ಬರೀ ಚಿತ್ರದುರ್ಗ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ 31-32 ಜಿಲ್ಲೆಗಳಲ್ಲೂ ಕೂಡ ನಾವು ಪತ್ರಿಕಾ ವಿತರಕರಂದರೆ ಕರೆದು ಇವತ್ತು ಗೌರವ ಸಲ್ಲಿಸುವಂಥ ಮಟ್ಟಕ್ಕೆ ಒಂದು ರಾಜ್ಯ ಒಕ್ಕೂಟ ಎಲ್ಲ ಜಿಲ್ಲಾ ಸಂಘಗಳನ್ನು ಸೇರಿಸ್ಕೊಂಡು ಮುನ್ನುಗ್ತಾ ಇದೆ. ನಾವು ಮೊದಲನೇದಾಗಿ ಶುರು ಮಾಡಿಕೊಂಡಾಗ ಅನೇಕ ರೀತಿ ಸಂಕಷ್ಟಗಳು ಬಂದವು. ಮೊದಲನೇದಾಗಿ ನಾವು ಬೆಂಗಳೂರಲ್ಲಿ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಅವತ್ತಿನ ಲೆಕ್ಕಕ್ಕೆ ಯಾರ MLAಗಳು ಆಗಲಿ, ಯಾರ MP ಗಳಾಗಲಿ, ಯಾರ ಸಹಾಯ ತಗೊಳ್ದಂಗೆ 3 ಕ್ಯಾಬಿನೆಟ್ ಸಚಿವರನ್ನ ಕರೆಸಿದ್ವಿ. ಆಗಿನ ಸರ್ಕಾರ ಇದ್ದಾಗ 3 ಕ್ಯಾಬಿನೆಟ್ ಸಚಿವರು ಕೂಡ ಬಂದು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವತ್ತು ನಮಗೆ ಎಲ್ಲ ಸಾಥ್ ಕೊಟ್ಟಂತಹ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿವಾನಂತಗಳು ರಾಜ್ಯಾಧ್ಯಕ್ಷ ಪತ್ರಕರ್ತರ ಇವತ್ತು ಕೂಡ ನಮ್ಮನ್ನು ಪ್ರತಿಯೊಂದು ಹಂತದಲ್ಲೂ ಕರ್ಕೊಂಡು ಹೋಗ್ತಿದ್ದಾರೆ. ಅವತ್ತು 3 ಕ್ಯಾಬಿನೆಟ್ ಸಚಿವರು ಬಂದು ಅವತ್ತು ನಮ್ಮನ್ನು ಪತ್ರಿಕಾ ಈ-ಶ್ರಮ್ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರು ಸನ್ಮಾನ್ಯ ಶಿವರಾಮ್ ಹೆಬ್ಬಾರ್. ಆದರೆ ಅದೇ ರೀತಿ ನಾವು ಮೊದಲನೇ ಕಾರ್ಯಕ್ರಮದಲ್ಲಿ ಆ ದೊಡ್ಡ ಯಶಸ್ಸು ಕಂಡ್ವಿ. ತಿರ್ಗಾ 2ನೇ ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ವಿ. ನಾವು ಅವತ್ತು ಅಂದಿನ ಮುಖ್ಯಮಂತ್ರಿಗಳಾಗಿದ್ದು ಅವ್ರನ್ನ ಆಹ್ವಾನ ಮಾಡಿದ್ವಿ. ಅನೇಕ ಗಣ್ಯರನ್ನ ಆಹ್ವಾನ ಮಾಡಿದ್ವಿ. ಅದು ಕೂಡ ಅವ್ರು ಬರೋಕ್ಕಾಗಿಲ್ಲ. ನಮ್ಮ ಹರ್ಷ ಅವರು ಅವತ್ತು ವಾರ್ತಾ ಇಲಾಖೆ ಆಯುಕ್ತರಾಗಿದ್ದರು. ಅವ್ರು ಬಂದು ನಮಗೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡು ಅನೇಕ ರೀತಿ ನಿಮ್ಮ ಸಂಕಷ್ಟಗಳು ನಾವು ಧ್ವನಿಯಾಗ್ತೀವಿ ಅಂತ ವಾರ್ತಾ ಇಲಾಖೆ ಅಧಿಕಾರಿಗಳಾಗಿದ್ದ ಹರ್ಷ ಅವರು ಸಹ